ಓಂ ಶಾಂತಿ. ಓಂ ನಮಃ ಶಿವಾಯ. ಓಂ ಶ್ರೀ ಗಣೇಶಾಯ ನಮಃ. ಗಣೇಶ ಚತುರ್ಥಿಯ ಪ್ರಯುಕ್ತ ಗಣಪತಿ ಹಬ್ಬದ ಆಧ್ಯಾತ್ಮಿಕ ರಹಸ್ಯ. ಓಂ ಶಾಂತಿ. ಶ್ರೀ ಗಣೇಶ ಹಬ್ಬದ ಮಹಿಮೆ ಮತ್ತು ಆಧ್ಯಾತ್ಮಿಕ ರಹಸ್ಯ. ಶ್ರೀ ಗಣೇಶ ಹಬ್ಬವು ಕೇವಲ ಒಂದು ಆಚರಣೆಯಲ್ಲ, ಅದು ನಮ್ಮ ಜೀವನದ ಆಳವಾದ ಆಧ್ಯಾತ್ಮಿಕ ರಹಸ್ಯಗಳನ್ನು ಬಿಚ್ಚಿಡುತ್ತದೆ. ಗಣಪತಿಯನ್ನು ಪೂಜಿಸುವುದು ನಮ್ಮ ಅಹಂಕಾರ ಮತ್ತು ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವ ಒಂದು ಸಂಕೇತವಾಗಿದೆ. ಗಣೇಶ ಹಬ್ಬದ ಪ್ರಯುಕ್ತ ಆಧ್ಯಾತ್ಮಿಕ ರಹಸ್ಯಗಳು. ಅಹಂಕಾರದ ನಾಶ. ಗಣಪತಿಯ ದೊಡ್ಡ ತಲೆಯ ಜ್ಞಾನ ಮತ್ತು ಬುದ್ಧಿವಂತಿಕೆಯ ಸಂಕೇತ, ಆದರೆ ಅದರ ಮೇಲೆ ಇಲಿ ವಾಹನವಿರುವುದು ನಾವು ದೊಡ್ಡ ಜ್ಞಾನಿಗಳಾಗಿದ್ದರೂ ಸಹ ನಮ್ಮಲ್ಲಿ ಅಹಂಕಾರ ಇರಬಾರದು ಎಂಬುದನ್ನು ಸೂಚಿಸುತ್ತದೆ. ಅಹಂಕಾರವೆಂಬುದು ಇಲಿಯಂತೆ ನಮ್ಮ ಯಶಸ್ಸನ್ನು, ಜ್ಞಾನವನ್ನು ಕಡಿಯುತ್ತಾ ಹೋಗುತ್ತದೆ. ಆದ್ದರಿಂದ ಗಣೇಶನ ಪೂಜೆಯು ನಮ್ಮ ಅಹಂಕಾರವನ್ನು ತೊಡೆದುಹಾಕುವ ಸಂಕೇತವಾಗಿದೆ. ಜ್ಞಾನ ಮತ್ತು ಬುದ್ಧಿಯ ದೇವತೆ. ಗಣೇಶನು ಪ್ರತಿಯೊಂದು ಕಾರ್ಯದ ಆರಂಭದಲ್ಲೂ ಪೂಜಿಸಲ್ಪಡುತ್ತಾನೆ. ಇದಕ್ಕೆ ಕಾರಣ ಅವರ ಬುದ್ಧಿ ಮತ್ತು ಜ್ಞಾನದ ಅಧಿಪತಿ. ಯಾವುದೇ ಹೊಸ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ನಾವು ನಮ್ಮ ಬುದ್ಧಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಗಣೇಶನ ಅನುಗ್ರಹ ಪಡೆಯುತ್ತೇವೆ. ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಆದರೆ ನಾವು ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲೂ ಜ್ಞಾನವನ್ನು ಅವಲಂಬಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಬಾಹ್ಯದಿಂದ ಆಂತರಿಕ ಬದಲಾವಣೆ. ಗಣೇಶನ ಮೂರ್ತಿಯನ್ನು ನಾವು ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿ ನಂತರ ನೀರಿನಲ್ಲಿ ವಿಸರ್ಜಿಸುತ್ತೇವೆ. ಇದು ಕೇವಲ ಮೂರ್ತಿಯನ್ನು ವಿಸರ್ಜಿಸುವುದಲ್ಲ, ಆದರೆ ನಾವು ಈ ಹಬ್ಬದ ಮೂಲಕ ಪಡೆದ ಜ್ಞಾನ ಮತ್ತು ಬುದ್ಧಿಯನ್ನು ನಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಂಡು ನಮ್ಮೊಳಗಿನ ಅಜ್ಞಾನ, ಅಹಂಕಾರ ಮತ್ತು ಅಡೆತಡೆಗಳನ್ನು ನೀರಿನಲ್ಲಿ ವಿಸರ್ಜಿಸುತ್ತೇವೆ ಎಂಬುದನ್ನು ಸೂಚಿಸುತ್ತದೆ. ಇದು ಬಾಹ್ಯ ಆಚರಣೆಯಿಂದ ಆಂತರಿಕ ಶುದ್ಧೀಕರಣದ ಕಡೆಗೆ ಸಾಗುವ ಒಂದು ಆಧ್ಯಾತ್ಮಿಕ ಪಯಣ. ಸಮನ್ವಯತೆ ಮತ್ತು ಸಾಮರಸ್ಯ. ಗಣೇಶನ ವಿಗ್ರಹದಲ್ಲಿ ವಿವಿಧ ಪ್ರಾಣಿಗಳ ಅಂಗಗಳಿವೆ. ಆನೆಯ ತಲೆ, ಮನುಷ್ಯನ ದೇಹ, ಇಲಿಯ ವಾಹನ. ಇದು ನಿಸರ್ಗದಲ್ಲಿನ ವಿಭಿನ್ನ ಅಂಶಗಳ ನಡುವಿನ ಸಾಮರಸ್ಯವನ್ನು ಸೂಚಿಸುತ್ತದೆ. ನಾವು ಕೂಡ ಸಮಾಜದಲ್ಲಿ ಎಲ್ಲರೊಂದಿಗೂ ಹೊಂದಾಣಿಕೆಯಿಂದ ಬದುಕಬೇಕು ಮತ್ತು ಪ್ರತಿಯೊಂದು ಜೀವಿಯು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಎಂಬುದನ್ನು ಇದು ಸಾರುತ್ತದೆ. ಮೊದಲ ಪೂಜೆಯ ರಹಸ್ಯ. ಗಣೇಶನು ಪರ್ವತವನ್ನು ಸುತ್ತು ಹಾಕುವ ಬದಲು ತನ್ನ ತಂದೆ ತಾಯಿಯ ಸುತ್ತು ಹಾಕಿದ ಕಥೆಯು ಕೇವಲ ಒಂದು ಕಥೆಯಲ್ಲ, ಅದು ಜ್ಞಾನ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ಜ್ಞಾನವು ಎಲ್ಲಕ್ಕಿಂತ ಶ್ರೇಷ್ಠವಾದುದು ಮತ್ತು ತಂದೆ ತಾಯಿಯ ಸೇವೆ, ಅವರ ಮೇಲಿನ ಭಕ್ತಿಯೇ ನಿಜವಾದ ತೀರ್ಥಯಾತ್ರೆ ಎಂದು ಇದು ಕಲಿಸುತ್ತದೆ. ಗಣೇಶ ಚತುರ್ಥಿಯು ಕೇವಲ ಆನೆಯ ತಲೆಯಿರುವ ದೇವರನ್ನು ಪೂಜಿಸುವುದಲ್ಲ, ಬದಲಾಗಿ ನಮ್ಮೊಳಗಿನ ಅಡೆತಡೆಗಳನ್ನು ತೆಗೆದು ಜ್ಞಾನ ಮತ್ತು ಬುದ್ಧಿಯ ಬೆಳಕನ್ನು ಹಂಚಿಕೊಳ್ಳುವ ಆಧ್ಯಾತ್ಮಿಕ ಪ್ರಕ್ರಿಯೆಯಾಗಿದೆ. ಈ ಹಬ್ಬವು ನಮ್ಮ ಜೀವನಕ್ಕೆ ಹೊಸ ಆರಂಭ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುವ ಸಂದೇಶವನ್ನು ಸಾರುತ್ತದೆ. ಓಂ ನಮಃ ಶಿವಾಯ.